ಮಿಲನ 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 ಮಿಲನ. ಎಲ್ಲ ಅತ್ತೆ ಮಾವಂದ್ರು ಸೊಸೆ ಪ್ರೆಗ್ನೆಂಟ್ ಆದ್ರೆ ಖುಷಿ ಪಡ್ತಾರೆ. ನಮಗೆ ಆ ಭಾಗ್ಯನೇ ಇಲ್ಲ. ಸಂಜಯ, ಪ್ರಾರ್ಥನಾ ಆಗ್ತಿರೋ ಬದಲಾವಣೆಯಿಂದ ಹುಟ್ಟುವ ಮಗು ಮೇಲೆ ಪರಿಣಾಮ ಬೀರಿದ್ರೆ ಏನೋ ಮಾಡೋದು? ನಮಗೂ ಅದೇ ಚಿಂತೆ ಆಗಿದೆ ಅಣ್ಣ. ಮಗುನ ಉಳಿಸ್ಕೊಳ್ಳೋದ ಅಥವಾ ತೆಗ್ಸೋದ ಒಂದು ಗೊತ್ತಾಗ್ತಿಲ್ಲ. ಅಯ್ಯೋ ರಾಮೇಶ್ವರ, ಎಂಥ ಇಕ್ಕಟ್ಟಿನ ಪರಿಸ್ಥಿತಿಯಲ್ಲಿ ತಂದಿಳಿಸಿದ್ಯಪ್ಪ ನಮ್ಮನ್ನ. ಮಗುನ ಇಟ್ಕೊಳ್ಳೋದು ಬೇಡ ಅಂತ ನಿರ್ಧಾರ ಮಾಡೋ ಹಾಗಾಯ್ತಲ್ಲ ನಮ್ಮ ಜೀವನ. ನಾವಿದನ್ನು ಡಿಸೈಡ್ ಮಾಡಲೇಬೇಕು ಅಶ್ವಥ. ತಾಯಿನ ಮಗುನ ಉಳಿಸೋದಕ್ಕೆ ಮ್ಯಾಕ್ಸಿಮಮ್ ಟ್ರೈ ಮಾಡೋಣ. ಅದಾಗಿಲ್ಲ ಅಂದರೆ ಏನು ಮಾಡೋಕ್ಕಾಗಲ್ಲ. ಮನಸ್ಸನ್ನು ಕಲ್ಲು ಮಾಡ್ಕೋಬೇಕು. ಇಲ್ಲಾಂದರೆ ಮಗು ಜೀವಕ್ಕೆ ಮಾತ್ರ ಅಲ್ಲ, ಪ್ರಾರ್ಥನೆ ಜೀವಕ್ಕೂ ಅಪಾಯ. ಇಬ್ಬರನ್ನು ಕಳ್ಕೋತೀವಿ. ಅಯ್ಯೋ, ಸಮರ್ಥನ ಒಂದು ಮಾತು ಕೇಳೋಣ. ಸಮರ್ಥ ಹತ್ರ ಮಾತಾಡಿ ಏನು ಪ್ರಯೋಜನ ಇಲ್ಲ ಅಣ್ಣ. ಪ್ರಾರ್ಥನಾ ಪ್ರೆಗ್ನೆಂಟ್ ಅಂತ ಗೊತ್ತಾದ ತಕ್ಷಣ ಸ್ವೀಟ್ಸ್ ತಂದು ಹಂಚಿದ, ಖುಷಿ ಪಟ್ಟ. ಅವನು ಹೀಗೆ ಮಾಡೋದ್ರಿಂದಾನೆ ಅವಳಿಗೆ ಏನಾಗ್ತಿದೆ ಅಂತ ಗೊತ್ತಾಗ್ತಾನೆ ಇಲ್ಲ ನೋಡಿ. ಆದರೂ ಅವನು ಅಪ್ಪ ಕಣೋ, ಅವನಿಗೆ ಅಲ್ವಾ ಹಕ್ಕಿರೋದು? ಯಾಕೆ ನಮಗೆ ಹಕ್ಕಿಲ್ವಾ ಅಶ್ವಥ? ಸಂಧ್ಯಾ ಹೇಳ್ತಾರೋ ಸರಿಯಾಗೇ ಇದೆ. ಪ್ರಾರ್ಥನಾ ನಮಗೆ ಸೊಸೆ, ನಿನಗೆ ಮಗಳು. ಪ್ರಾರ್ಥನಾ ವಿಷಯ ನಮ್ಮ ಹತ್ರನೇ ಮುಚ್ಚುಮರೆ ಮಾಡ್ತಾನೆ. ಅದಕ್ಕೆ ಅವಳನ್ನು ಹೇಗೆ ಕ್ಯೂರ್ ಮಾಡಬೇಕು ಅಂತ ನಾವು ಡಿಸೈಡ್ ಮಾಡೋಣ. ಹಾಂ, ಆದರೆ ಅದಕ್ಕೆ ಮುಂಚೆ ಮಗು ವಿಷಯ ಕ್ಲಿಯರ್ ಆಗಬೇಕು. ನಾನು ಸಂಧ್ಯಾ ನಾಳೆ ಡಾಕ್ಟರ್ ಹತ್ರ ಮಾತಾಡ್ತೀನಿ. ಆಮೇಲೆ ಏನು ಮಾಡಬೇಕು ಅಂತ ಡಿಸೈಡ್ ಮಾಡೋಣ. ಸರಿನಪ್ಪ. ಒಟ್ಟಿನಲ್ಲಿ ಈ ಗಂಡಾಂತರದಿಂದ ತಾಯಿ ಮಗು ಇಬ್ರು ಬಚಾವಾದ್ರೆ ಸಾಕು, ಅಷ್ಟೇ. ನಮ್ಮ ಸೊಸೆ ಕೈ ತಪ್ಪು ಹೋಗ್ತಿದ್ದಾಳೆ ಅನ್ನಿಸ್ತಿದೆ ಡಾಕ್ಟರ್. ಏನು ಮಾಡಬೇಕು ಅಂತಾನೆ ಅರ್ಥ ಆಗ್ತಿಲ್ಲ. ಕಾಮ್ ಡೌನ್ ಸಂಧ್ಯಾ ಅವರೇ. ಮೆಡಿಕಲ್ ಫೀಲ್ಡಲ್ಲಿ ಎಲ್ಲದಕ್ಕೂ ಪರಿಹಾರ ಇದ್ದೇ ಇದೆ. ಇತ್ತೀಚೆಗೆ ಪ್ರಾರ್ಥನಾ ಬಿಹೇವಿಯರ್ ತುಂಬ ವಿಪರೀತಕ್ಕೆ ಹೋಗ್ತಿದೆ ಡಾಕ್ಟರ್. ಯಾವಾಗ ಸೆಟ್ ಮಾಡ್ಕೊಳ್ತಾಳೆ ಅಂತ ಗೆಸ್ ಮಾಡೋಕ್ಕೆ ಕಷ್ಟ ಆಗ್ತಾ ಇದೆ. ಲಾಸ್ಟ್ ಟೈಮ್ ನಾನು ಪ್ರಾರ್ಥನಾ ಅವ್ರನ್ನ ನೋಡಿದಾಗಲೇ ಅಂದ್ಕೊಂಡೆ ಅವ್ರಿಗೆ ಆಂಗ್ಸೈಟಿ ತುಂಬ ಜಾಸ್ತಿ ಇದೆ ಅಂತ. ಡಾಕ್ಟರ್, ಇದರಿಂದ ಪ್ರೆಗ್ನೆನ್ಸಿಗೆ ಮಗುಗೆ ಪ್ರಾಬ್ಲಮ್ ಇಲ್ವಾ? ಖಂಡಿತ ಇಲ್ಲ. ಬಿಹೇವಿಯರಲ್ ಡಿಸಾರ್ಡರ್ ಇದೆ ಅಂತ ಪ್ರೆಗ್ನೆನ್ಸಿನ ಅವಾಯ್ಡ್ ಮಾಡಬೇಕಾದ ಅವಶ್ಯಕತೆ ಏನೂ ಇಲ್ಲ. ಈ ಪ್ರೆಗ್ನೆನ್ಸಿನೇ ಅವ್ರಿಗೆ ಬರವಾಗಬಹುದು. ಅದು ಹೇಗೆ ಡಾಕ್ಟರ್? ಸರಿ, ಇಂಥ ಹಲವಾರು ಸಮಸ್ಯೆಗಳನ್ನ ನಾನು ನೋಡಿದ್ದೀನಿ. ಇಂಥವ್ರಿಗೆ ಫ್ಯಾಮಿಲಿ ಸಪೋರ್ಟ್ ಇದ್ದಾಗ ಸಮಸ್ಯೆನ ಸುಲಭವಾಗಿ ಗೆಲ್ಬಹುದು. ಹೀಗಿರೋ ಕೇಸಲ್ಲಿ ಗೆದ್ದಿರೋ ಪರ್ಸೆಂಟೇಜ್ ಎಷ್ಟು ಡಾಕ್ಟರ್? 100ಕ್ಕೆ 40%. ಈ ಪರಿಸ್ಥಿತಿಯಲ್ಲಿ ಪ್ರಾರ್ಥನಾ ಮಗುನ ಹೆರಬೇಕೋ ಬೇಡವೋ ಅನ್ನೋದೇ ನಮ್ಗೆ ಅರ್ಥ ಆಗ್ತಾ ಇಲ್ಲ. ಅದನ್ನು ಈಗಲೇ ಹೇಳೋಕ್ಕಾಗಲ್ಲ ಸರ್. ಬಯೋಲಾಜಿಕಲಿ ಮಗುನ ಹೇರೋದಕ್ಕೆ ಏನಾದರೂ ಕಷ್ಟ ಇದ್ದರೆ ಅದನ್ನು ನಾವೇ ಹೇಳ್ತೀವಿ. ಆದರೆ ಇದು ಮನಸ್ಸಿನ ತೊಂದರೆ. ಮನಸ್ಸಿನ ತೊಂದರೆಗೆ ಬದುಕೆ ಮದ್ದು. ಸಮಾಜ ಅವರನ್ನ ಹೇಗೆ ನಡೆಸ್ಕೊಳ್ಳುತ್ತೆ, ಮನೆಯವರು ಅವರನ್ನ ಹೇಗೆ ನಡೆಸ್ಕೊಳ್ಳುತ್ತಾರೆ ಅನ್ನೋದ್ರ ಮೇಲೆ ಎಲ್ಲ ಡಿಪೆಂಡ್ ಆಗಿರುತ್ತೆ. ಹಾಗಾದರೆ ನಾವೀಗ ಏನು ಮಾಡೋದು ಡಾಕ್ಟರ್? ಯಾವುದಕ್ಕೂ ನೀವು ಸೈಕಿಯಾಟ್ರಿಸ್ಟ್ನ ಕನ್ಸಲ್ಟ್ ಮಾಡೋದು ಒಳ್ಳೆಯದು. ಸರಿ ಡಾಕ್ಟರ್, ಹಾಗೆ ಮಾಡ್ತೀವಿ. ಆದರೆ ಒಂದು ವಿಷಯ ಜ್ಞಾಪಕ ಇಟ್ಕೊಳ್ಳಿ. ಪ್ರಾರ್ಥನಾ ಅವ್ರಿಗೆ ಏನೇ ಮೈಂಡ್ ಪ್ರಾಬ್ಲಮ್ ಇದ್ದರೂ ಅವ್ರನ್ನ ತಾಯಿ ಆಗಬಾರ್ದು ಅಂತ ಯಾವ ಡಾಕ್ಟರ್ ಹೇಳೋದಿಲ್ಲ. ಬಿಕಾಸ್ ಇಟ್ಸ್ ನೇಚರ್ಸ್ ಗಿಫ್ಟ್. ನರಿಶ್ ಇಟ್. ಸರಿ ಡಾಕ್ಟರ್. ಥ್ಯಾಂಕ್ ಯು ಡಾಕ್ಟರ್. ನಾವೇನು ಹೋಗ್ಬಿಟ್ಟು ಬರ್ತೀವಿ. ಪ್ರಾರ್ಥನಾ, ಏನಿದೆಲ್ಲ?
ನನಗೆ ಹುಟ್ಟೋ ಮಗು ನಿಮ್ಮ ಥರನೇ ಇರಬೇಕು, ಅದಕ್ಕೆ ಇದೆಲ್ಲ. ಇದನ್ನೆಲ್ಲ ಹಾಕಿದ್ರೆ ಮಗು ನಂತರ ಹುಟ್ಟತ್ತಾ? ನಿಮ್ಮ ಫೋಟೋ ನೋಡ್ತಾ ಇದ್ರೆ ನಮಗೆ ಹುಟ್ಟೋ ಮಗು ನಿಮ್ಮ ಥರನೇ ಹುಟ್ಟತ್ತಂತೆ. ಅದಕ್ಕೆ ನಾನು ಎಲ್ಲಿ ನೋಡಿದ್ರೂ ನೀವೇ ಕಾಣಿಸ್ಬೇಕು. ನಾನು ನಿನ್ ಜೊತೆ ಇರ್ಬೇಕಾದ್ರೆ ಈ ಫೋಟೋಸ್ ಎಲ್ಲ ಯಾಕೆ? ನನಗೆ ಫೋಟೋಸ್ ಎಲ್ಲ ಬೇಕು. ಓಕೆ ಓಕೆ, ಕಾಮ್ ಡೌನ್. ಈ ಫೋಟೋಸ್ ಎಲ್ಲ ಇಲ್ಲೇ ಇರತ್ತೆ, ಓಕೆನಾ? ರೀ, ಈ ರೂಮಲ್ಲಿ ನಿಮ್ಮನ್ನು ಬಿಟ್ರೆ ಯಾರು ಇಲ್ಲ ಅಲ್ವಾ? ಇಲ್ಲ ಪ್ರಾರ್ಥನಾ, ಇನ್ಯಾರೂ ಇಲ್ಲ. ನನ್ನನ್ನು ಯಾರು ನೋಡ್ತಿದ್ದಾರೆ ರೀ. ನೆನ್ನೆ ರಾತ್ರಿ ನನ್ಗನ್ಸಿದ್ ನಿಜ. ನನ್ನನ್ನು ಯಾರು ಹಿಂಬಾಲಿಸ್ತಾ ಇದ್ದಾರೆ. ನಿನ್ನ ಯಾರು ಹಿಂಬಾಲಿಸ್ತಿಲ್ಲಮ್ಮ. ಇಲ್ಲಿ ನೋಡಿಲಿ, ಅರ್ಥ ಬಂದಿದ್ದಾಳೆ, ಅದಕ್ಕೆ ನಿನ್ಗೆ ಹಾಗನ್ಸಿದೆ ಅಷ್ಟೇ. ಅಷ್ಟೇನಾ? ಅಷ್ಟೇ, ಇನ್ನೇನು ಇಲ್ಲ. ಕಂದ, ಬಾಯಿಲಿ. ಕಂದ, ಕಂದ, ನನ್ ಕಂದ ಯಾಕೆ ಹಂಗ ಓಡಿದ್ಲು? ಅವಳಿಗೂ ನನ್ ಕಂಡ್ರೆ ಇಷ್ಟ ಇಲ್ವಾ? ಹಾಗೆಲ್ಲ ಏನಿಲ್ಲಮ್ಮ, ಅವಳು ಏನೋ ತರಕ್ ಹೋದ್ಲು ಅನ್ಸುತ್ತೆ. ನೀನು ಈ ಫೋಟೋಸ್ ಎಲ್ಲ ಹಾಕಿರೋದು ಕರೆಕ್ಟ್ ಇದೆ ಅಂತ ನೋಡ್ತಾ ಇರೋ, ನಾನು ಅಷ್ಟೊತ್ಗಳನ್ನ ಕರ್ಕೊಂಡ್ ಬರ್ತೀನಿ. ಸರಿ. ಕಂದ, ಕಂದ, ಎಲ್ಲಿದ್ಯಾ ನೀನು? ಯಾಕಮ್ಮ ಹಾಗೆ ಓಡ್ ಬಂದೆ? ಅಮ್ಮ ಯಾಕೊಂತರ ಆಡ್ತಾಳೆ? ಅವಳ ನಮ್ಮ ಅಲ್ಲ. ಅವಳಿ ನಮ್ಮನೆ ಕಂದ. ಅಮ್ಮ ಮೊದ್ಲಿನ ತರ ಇಲ್ಲ. ಹೌದು, ಅಮ್ಮ ಮೊದ್ಲಿನ ತರ ಇಲ್ಲ. ಯಾಕೆ? ನಿನ್ಗೊಬ್ಬ ತಮ್ಮ ಬರ್ತಿದ್ದಾನಲ್ವಾ, ಅದಕ್ಕೆ. ತಮ್ಮ ಬರೋಕೆ ಅಮ್ಮ ಯಾಕೆ ಕೋಪ ಮಾಡ್ಕೊಬೇಕು? ತಮ್ಮ ಬರೋಕ್ಕೂ ಮುಂಚೆ ಹಾಗೆಲ್ಲ ಕೋಪ ಬರ್ತಿರತ್ತೆ ಕಂದ. ಪ್ರೆಗ್ನೆಂಟ್ ಆದವ್ರಿಗೆ ಇದೆಲ್ಲ ಕಾಮನ್. ನೀನ್ ಹೊಟ್ಟೆಲಿದ್ದಾಗ್ಲೂ ಅಮ್ಮ ಹೀಗೆ ಆಡ್ತಿದ್ಲು ಗೊತ್ತಾ? ಹೌದಾ? ಪಾಪ ಅಲ್ವಾ ಅಮ್ಮ? ನೋಡು, ನಿನ್ನಮ್ಮ ಅವಳು. ನೀನ್ ಯಾವತ್ತೂ ಅವಳನ್ನ ಬಿಟ್ಟು ಹೋಗ್ಬಾರ್ದು. ನೀನಲ್ದೆ ಅಮ್ಮನ ಇನ್ ಯಾರು ಅರ್ಥ ಮಾಡ್ಕೋತಾರೆ ಕಂದ? ಹೌದಾ? ನೀವ್ ಹೇಳ್ದಂಗೆ ಅಮ್ಮನ್ ಚೆನ್ನಾಗಿ ನೋಡ್ಕೋತೀನಿ. ಸರಿ, ಹಾಗಾದ್ರೆ ಇವಾಗ ಫಸ್ಟ್ ಹೋಗಿ ಅಮ್ಮನ ಮಾತಾಡ್ಸು. ನೀನ್ ಹಾಗೆ ಓಡ್ ಬಂದಿ ಅಂತ ಅಮ್ಮ ಎಷ್ಟು ಬೇಜಾರು ಮಾಡ್ಕೊಂಡಿದ್ದಾಳೆ ಗೊತ್ತಾ? ಹೌದಾ? ಬನ್ನಿ, ಹಂಗಾದ್ರೆ ಹೋಗೋಣ. ಸಾರಿ ಅಮ್ಮ. ಹೋಗು, ನನ್ನ ಜೊತೆ ಮಾತಾಡ್ಬಿಡ ನೀನು. ಈ ಅಮ್ಮ ಬೇಡ ಅಲ್ವಾ ನಿನ್ಗೆ? ನಂಗೆ ನೀನ್ ಬೇಕು. ನಿನ್ಗೇನು ಆಗಕ್ ಬಿಡಲ್ಲ ನಾನು. ಅಮ್ಮ, ನಾನು ನಿನ್ನ ಬಿಟ್ಟು ಎಲ್ಗೂ ಹೋಗಲ್ಲ. ನಿನ್ ಜೊತೆನೇ ಇರ್ತೀನಿ. ಸಂಧ್ಯಾ, ನಮಗೆ ಪರಿಚಯ ಇರೋ ಡಾಕ್ಟರ್ಸ್ ಏನೋ ತುಂಬ ಜನ ಇದ್ದಾರೆ, ಆದರೆ ಪರಿಚಯ ಇರೋ ಸೈಕಾಟ್ರಿಸ್ಟ್ ಯಾರು ಇದ್ದಾರಾ? ನನಗೂ ಹೊಳಿತಾ ಇಲ್ಲ ಸಂಜಯ್. ಡಾಕ್ಟ್ರನ್ನೇನೋ ಕನ್ಸಲ್ಟ್ ಮಾಡ್ಬೋದು, ಆದರೆ
ಪ್ರಾರ್ಥನಾನ ಹೇಗೆ ಕರ್ಕೊಂಡು ಹೋಗೋದು? ಅದು ಪ್ರಾಬ್ಲಮ್ಮೇ. ಸಮರ್ಥ ಒಪ್ಪ ಯಾವುದು ಸಾಧ್ಯನೇ ಇಲ್ಲ. ಸಮರ್ಥನ್ಗೆ ಈ ವಿಷಯನ ಹೇಳೋದಾದ್ರೂ ಯಾರು? ಅವನು ಹೇಳಿದ್ರೆ ಅವನೆಲ್ಲ ನಮ್ಮ ಮಾತು ಕೇಳ್ತಾನೆ. ಮಾತಾಡ್ತಿದ್ರೆ ಪ್ರಾರ್ಥನಾ ನಾರ್ಮಲ್ ಆಗಿದ್ದಾಳೆ ಅಂತ ಹೇಳ್ತಾನೆ. ಹಾಗಂತ ಸುಮ್ಮನೆ ಬಿಡಕ್ಕಾಗುತ್ತಾ ಸಂಜಯ್? ಅದು ನಿಜಾನೇ. ಹೀಗೆ ಬಿಟ್ರೆ ನಮ್ಮ ಪ್ರಾರ್ಥನಾ ಪರಿಸ್ಥಿತಿ ಏನಾಗುತ್ತೋ ಏನೋ ಅಂತ ಗಾಬರಿ ಆಗುತ್ತೆ ನನಗೆ. ಏನೂ ಆಗಲ್ಲ ಸಂಜಯ್. ನೀವು ಹೀಗೆ ಕಾನ್ಫಿಡೆಂಟ್ ಕಳ್ಕೊಂಡ್ರೆ ಹೇಗೆ ಹೇಳಿ? ಯಾವ ಡಾಕ್ಟರ್ನ ಕನ್ಸಲ್ಟ್ ಮಾಡ್ಬೋದು ಅನ್ನೋದನ್ನ ಡಿಸೈಡ್ ಮಾಡೋಣ. ಸರಿ, ನಮ್ಮ ಫ್ರೆಂಡ್ ಸರ್ಕಲಲ್ಲಿ ಯಾರಾದರೂ ಸೈಕ್ಯಾಟ್ರಿಸ್ಟ್ ಇದ್ದಾರಾ? ಬೇರೆ ಡಾಕ್ಟರ್ಸ್ ಏನೋ ಇದ್ದಾರೆ, ಆದರೆ ಸೈಕ್ಯಾಟ್ರಿಸ್ಟು ಕಮಾನ್ಸ್ ಅಂತ ಜ್ಞಾಪಿಸ್ಕೋ. ಸಂಜಯ್, ನನ್ನ ಕಾಲೇಜ್ ಫ್ರೆಂಡ್ ಒಬ್ಳು ಗಾಯತ್ರಿ ಅಂತ, ಸೈಕಾಲಜಿ ಓದಿ ಅವಳೇ ಕಾಲೇಜ್ಗೂ ಫಸ್ಟ್ ಬರ್ತಾ ಇದ್ಲು. ಸೈಕಾಲಜಿಲಿ ಮಾಸ್ಟರ್ಸ್ ಮಾಡಿ ಡಾಕ್ಟ್ರು ಆದ್ಲು. ಮದುವೆ ಆಗಿ ಬ್ಯಾಂಗ್ಳೂರಲ್ಲೇ ಪ್ರಾಕ್ಟೀಸು ಮಾಡಿದ್ಲು. ಆದರೆ ಅವಳು ಇಲ್ಲೇ ಇದ್ದಾಳೋ ಅಥವಾ ಬೇರೆ ಎಲ್ಲಾದರೂ ಶಿಫ್ಟ್ ಆಗಿದ್ದಾಳೋ ಗೊತ್ತಿಲ್ವಲ್ಲ ಸಂಜಯ್. ಅವಳ ನಂಬರ್ ಏನಾದರೂ ಇದೆಯಾ? ಕಾಲೇಜ್ ಬಿಟ್ಟಾದ್ಮೇಲೆ ಅವ್ರು ಯಾರೂ ಟಚ್ಚಲ್ಲೇ ಇಲ್ಲ ಸಂಜಯ್. ನನ್ನ ಫ್ರೆಂಡ್ಸ್ ಹತ್ರನೂ ಅವ್ರ ನಂಬರೇ ಇಲ್ಲ. ಮತ್ತೆ ಹೇಗೆ ಹುಡುಕೋದು ಅವಳನ್ನ? ಹಾಂ, ಮಲ್ಲೇಶ್ವರಂನಲ್ಲಿ ಅವಳ ಗಂಡನ ಮನೆ ಇತ್ತು ಸಂಜಯ್. ನನ್ನ ಮದುವೆಗೂ ಮುಂಚೆ ಒಂದ್ಸಲ ನಾನು ಅವಳನ್ನ ಮೀಟ್ ಮಾಡಿದ್ದೆ. ಅವ್ರ ಮನೇಲಿ ಕಾಫಿನೂ ಕುಡ್ಕೊಂಡು ಬಂದಿದ್ದೆ ಸಂಜಯ್. ಈಗ ಅವಳ ಗಂಡನ ಮನೆ ಮಲ್ಲೇಶ್ವರಂನಲ್ಲೇ ಇದ್ರೂ ಇರ್ಬೋದು. ನಾವು ಹೋಗಿ ಚೆಕ್ ಮಾಡೋಣವಾ? ಸಿಕ್ಕಿದ್ರೆ ನಮಗೂ ಈಸಿ ಆಗುತ್ತೆ. ಏನಂತೀರಾ? ಹೌದಾ? ವೆರಿ ಗುಡ್, ಕಮ್ ಆನ್. ಸಂಜಯ್, ನಿಲ್ಸಿ ನಿಲ್ಸಿ. ಮಿಲನ 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 ಮಿಲನ. ಸಂಜಯ್, ಇದೇ ಮನೆ ಅನ್ಸುತ್ತೆ. ಇದೇ ಮನೆ ಸಂಜಯ್. ಫೈನಲಿ ಸಿಕ್ತು. ಗಂಡ ಹೆಂಡತಿ ಇಬ್ರು ಸೈಕ್ಯಾಟ್ರಿಸ್ಟು. ಇದೇ ಮನೇಲೆ ಇದ್ರೆ ನಮ್ ಪುಣ್ಯ. ಅಕಸ್ಮಾತ್ ಮನೆ ಏನಾದ್ರೂ ಬಾಡಿಗೆ ಕೊಟ್ಟಿದ್ರೆ ಬ್ಯಾಡ್ ಲಕ್ ಸಂಜಯ್. ಯಾವುದಕ್ಕೂ ಒಳಗಡೆ ಹೋಗಿ ನೋಡೋಣ. ಹಾ, ಯಾರು ಬೇಕಿತ್ತು? ನಾವು ಹುಡುಕ್ತಾರೆ ಡಾಕ್ಟರ್ ಗಾಯತ್ರಿ ಅವ್ರ ಮನೆ ಇದಲ್ಲ ಅಂತ ಅನ್ಸುತ್ತೆ. ಡಾಕ್ಟರ್ ಗಾಯತ್ರಿ ಅವ್ರ ಮನೆ ಇದೇನೆ.
ಅಪ್ಪ ಸದ್ಯ ಸಿಕ್ತಲ್ಲ ಸಂಜಯ್. ನೀನು? ನಾನು ಅವ್ರ ಮಗಳು ಗೌರಿ. ಓ ಗೌರಿ, ಏನಾಗ್ಬೇಕಿತ್ತು? ನಾನು ಸಂಧ್ಯಾ ಅಂತ. ನಾನು ಗಾಯತ್ರಿ ಕಾಲೇಜ್ ಫ್ರೆಂಡ್ಸ್. ಹೌದಾ? ನಾನು ನೋಡಿ ಬಾಗ್ಲಲ್ಲೇ ನಿನ್ ಮಾತಾಡ್ಸ್ತೀನಿ, ಬನ್ನಿ ಒಳಗೆ. ಕುತ್ಕೊಳ್ಳಿ. ಮಾಮ್, ಮಾಮ್, ಯಾರೋ ನಿನ್ ಕಾಲೇಜ್ ಫ್ರೆಂಡ್ ಬಂದಿದ್ದಾರೆ ನೋಡು. ನೀನು ಸಂಧ್ಯಾ ಅಲ್ವಾ? ವಾಟ್ ಅ ಪ್ಲೆಸೆಂಟ್ ಸರ್ಪ್ರೈಸ್. ವಾವ್ ಗಾಯತ್ರಿ, ಅಂತೂ ನನ್ನ ಕಣ್ಣಿಡ್ಬಿಟ್ಟಿಯಲ್ಲ. ಥ್ಯಾಂಕ್ಸ್ ಕಣೆ. ಹೇಗಿದ್ಯಾ? ಚೆನ್ನಾಗಿದ್ದೀನಿ. ಎಷ್ಟು ಕಾಲ ಆಯ್ತೆ ನಿನ್ನ ನೋಡಿ. ನನ್ನ ಮದುವೆ ಆದ ಹೊಸದ್ರಲ್ಲಿ ಒಂದ್ಸಲ ಈ ಮನೆಗೆ ಬಂದಿದ್ದೆ ಅಲ್ವಾ ನೀನು? ಎಕ್ಸಾಕ್ಟ್ಲಿ. ಅದೇ ನೆನಪಲ್ಲೇ ಈ ಸಲ ನಿನ್ನ ಮನೆ ದಾರಿ ಕಂಡು ಹಿಡ್ದೆ ಗೊತ್ತಾ? ಒಳ್ಳೇದಾಯ್ತು ಬಿಡು, ಕೂತ್ಕೋ. ಇವಳು ನನ್ನ ಮಗಳು ಗೌರಿ. ಆಗ್ಲೇ ಪರಿಚಯ ಆಯ್ತು ಗಾಯತ್ರಿ. ಅವಳ ಹೆಸರಿಗೂ ಅವಳ ಡ್ರೆಸ್ಗೂ ಸಂಬಂಧ ಇಲ್ಲ ಅಂತ ಆಗ್ಲೇ ಗಾಬರಿ ಆಗ್ಬಿಟ್ಯಾ ಹೇಗೆ? ಇವಳು ನನ್ನ ಮಗಳಲ್ಲ, ಮಗ. ಹಾಗೆ ಬೆಳೆಸಿದೀವಿ ನಾವು. ಹುಡುಗಿರು ಕಿಚನಲ್ಲಿ ಮಾತ್ರ ಇರಬೇಕು ಅನ್ನೋರಿಗೆ ಮಗಳು ಮೂಲಕ ಸರಿಯಾಗಿ ಉತ್ತರ ಕೊಟ್ಟಿದ್ಯಾ ಬಿಡು. ಅವಳಿಷ್ಟ ನನ್ನಿಷ್ಟ ಒಂದೇ ಆಗಿರೋದ್ರಿಂದ ಇಬ್ರು ಹಾಯಾಗಿದ್ದೀವಿ. ಹಲೋ, ನಮ್ಮಲ್ಲಿ ಒಂಚೂರು ಪರಿಚಯ ಮಾಡಿಸ್ಕೊಡಮ್ಮ. ಸಾರಿ ಸಂಜಯ್, ನೀನ್ ಸಿಕ್ಕ ಖುಷಿನಲ್ಲಿ ನನ್ನ ಹಬ್ಬಿನ ಇಂಟ್ರೊಡ್ಯೂಸ್ ಮಾಡೋದೇ ಮರ್ತ್ಬಿಟ್ಟೆ ನೋಡು. ಇವರು ಸಂಜಯ್ ಅಂತ. ನಮಸ್ತೆ. ನಮಸ್ತೆ. ಮನೆ ಹುಡುಕೋವರೆಗೂ ನಿಮ್ಮ ಬಗ್ಗೆ ಪಿನ್ ಟು ಪಿನ್ ಎಲ್ಲ ವಿಷಯ ಹೇಳಿದಾಳೆ ಸಂಧ್ಯಾ. ಇಸ್ ಇಟ್? ಕಾಲೇಜ್ ಡೇಸಲ್ಲಿ ಇಬ್ರು ಥಿಕ್ ಫ್ರೆಂಡ್ಸ್ ಆಗಿದ್ವಿ. ಆಮೇಲೆ ಟಚ್ ಬಿಟ್ಟು ಹೋಯ್ತು. ತುಂಬಾ ವರ್ಷಗಳ ನಂತರ ಅಮ್ಮನ ಫ್ರೆಂಡ್ ಒಬ್ರು ಮನೆ ಹುಡ್ಕೊಂಡ್ ಬಂದಿದ್ದು. ತುಂಬಾ ಖುಷಿ ಆಗ್ತಿದೆ. ಕುಡಿಯೋಕೆ ಏನ್ ತಗೋತೀರಾ ಅಂಕಲ್? ಕಾಫಿ, ಟೀ, ಜ್ಯೂಸ್? ನಮ್ಮಿಬ್ರಿಗೂ ಒಂಚೂರು ಜ್ಯೂಸ್ ಕೊಡಮ್ಮ, ಶುಗರ್ಲೆಸ್. ಓಕೆ ಅಂಕಲ್. ಸಂಧ್ಯಾ, ಏನು ದಿಢೀರಂತ ನಾನು ಹುಡ್ಕೊಂಡ್ ಬಂದಿದ್ದು? ಅದು ಹೇಗೆ ಹೇಳ್ಬೇಕೋ ಗೊತ್ತಾಗ್ತಿಲ್ಲ. ಸಂಕೋಚ ಇಲ್ಲದೆ ಹೇಳು ಸಂಧ್ಯಾ. ನಮ್ಮ ಸೊಸೆಗೆ ಒಂದು ಪ್ರಾಬ್ಲಮ್ ಇದೆ. ಮಿಲನ 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 ಮಿಲನ. ಏನು ದಿಢೀರಂತ ನಾನು ಹುಡ್ಕೊಂಡ್ ಬಂದಿದ್ದು? ಅದು ಹೇಗೆ ಹೇಳ್ಬೇಕೋ ಗೊತ್ತಾಗ್ತಿಲ್ಲ. ಸಂಕೋಚ ಇಲ್ಲದೆ ಹೇಳು ಸಂಧ್ಯಾ. ನಮ್ಮ ಸೊಸೆಗೆ ಒಂದು ಪ್ರಾಬ್ಲಮ್ ಇದೆ. ಅದನ್ನು ಡಿಸ್ಕಸ್ ಮಾಡೋಣ ಅಂತಾನೆ ಬಂದ್ವಿ. ಎನಿಥಿಂಗ್ ಸೀರಿಯಸ್? ಹೌದು ಡಾಕ್ಟರ್, ಇತ್ತೀಚೆಗೆ ನಮ್ಮ ಸೊಸೆ ಪ್ರಾರ್ಥನಾ ವಿಚಿತ್ರವಾಗಿ ಬಿಹೇವ್ ಮಾಡ್ತಾ ಇದ್ದಾಳೆ. ಅವಳಿಗೆ ತನ್ನ ಜೊತೆ ಯಾರೋ ಇದ್ದಾರೆ, ತನ್ನನ್ನು ಯಾರೋ ಫಾಲೋ ಮಾಡ್ತಾ ಇದ್ದಾರೆ ಅಂತ ಅನ್ಸಕ್ಕೆ ಶುರು ಆಯ್ತಿದೆ. ಎದುರುಗಡೆ ಯಾರೋ ಇದ್ದಾರೆ ಅನ್ನೋ ಭ್ರಮೆಯಲ್ಲಿ ಅವಳ ಪಾಡಿಗೆ ಅವಳು ಮಾತಾಡ್ತಿರ್ತಾಳೆ. ಪ್ರಾರ್ಥನಾ ಯಾವಾಗ ಖುಷಿಯಾಗಿರ್ತಾಳೆ, ಯಾವಾಗ ರೇಗಾಡ್ತಾಳೆ ಅನ್ನೋದನ್ನ ಗೆಸ್ ಮಾಡೋಕ್ಕೂ ಆಗ್ತಿಲ್ಲ ಗಾಯತ್ರಿ. ಇದರಿಂದ ಮನೆ ಅಟ್ಮಾಸ್ಫಿಯರು ತುಂಬಾನೇ ಕೆಟ್ಟು ಹೋಗಿದೆ. ಅದಕ್ಕೆ ತಕ್ಕ ಹಾಗೆ ನನ್ನ ಮಗನೂ ಪ್ರಾರ್ಥನೆ ಸಪೋರ್ಟ್ ಮಾಡ್ತಾನೆ. ಅವಳು ಏನು ಆಗೇನೋ ಅನ್ನೋ ಥರ ಬಿಹೇವ್ ಮಾಡ್ತಾನೆ. ಅದಕ್ಕೆ ದಿಕ್ಕೆ ತೋಚಿದೆ ನಿಮ್ಮ ಹತ್ರ ಬಂದಿದ್ದೀವಿ ಡಾಕ್ಟರ್. ಇದೆಲ್ಲ ಶುರುವಾಗಿ ಎಷ್ಟು ದಿವಸ ಆಯಿತು? 1.5 ತಿಂಗಳಾಗಿರ್ಬೇಕು. ಇದಕ್ಕೆ ನೀವೇ ಏನಾದರೂ ಪರಿಹಾರ ಸೂಚಿಸಬೇಕು ಡಾಕ್ಟರ್. ಏನು ಮಾಡಬೇಕು ಅಂತ ನೀನೇ ಹೇಳು ಗಾಯತ್ರಿ. ಮೈಂಡ್ ಪ್ರಾಬ್ಲಮ್ ಅನ್ನೋದು ಎಲ್ಲರ ಲೈಫಲ್ಲಿ ಒಂದಲ್ಲ ಒಂದು ಟೈಮಲ್ಲಿ ಬಂದು ಹೋಗುತ್ತೆ. ಅದಕ್ಕೆ ಯಾಕೆ ಇಷ್ಟು ಟೆನ್ಷನ್ ಮಾಡ್ಕೋಬೇಕು? ಖಿನ್ನತೆ, ಒತ್ತಡ ಅನ್ನೋದು ಇವತ್ತಿನ ಕಾಲದಲ್ಲಿ ಯಾರಿಗಿರಲ್ಲ ಹೇಳು. ಹಾಗಾದರೆ ಮೈಂಡ್ ಪ್ರಾಬ್ಲಮ್ಮು ತುಂಬ ಸೀರಿಯಸ್ ಡಿಸೀಸ್ ಅಲ್ವಾ? ಹಾಗೇನೂ ಇಲ್ಲ. ನಮ್ಗೆ ಹೇಗೆ ತಲೆನೋವು, ಜ್ವರ ಬರುತ್ತೋ ಹಾಗೇನೆ ಮೈಂಡ್ ಪ್ರಾಬ್ಲಮ್ ಬರೋದು ಕೂಡ ಕಾಮನ್. ನಮ್ಮ ದೇಹಕ್ಕೆ ಕಾಯಿಲೆ ಬಂದಾಗ ನಾವೇನಾದರೂ ಟೆನ್ಷನ್ ಮಾಡ್ಕೋತೀವ ಹೇಳು? ಹಾಗೇನೆ ಮನಸ್ಸಿಗೆ ಕಾಯಿಲೆ ಬಂದಾಗಲೂ ಟೆನ್ಷನ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ.